ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಈ ವ್ಲಾಗ್ ಬಂದು ಲಾಸ್ಟ್ ವ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಬಂದು ನಾವು ಇವಾಗ ನಮ್ಮ ಅತ್ತಿಗೆನ ವೆಲ್ಕಮ್ ಮಾಡ್ಕೋತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಾ, ಎಲ್ಲರೂ ಹೋಗ್ತಾ ಇದ್ದೀವಿ. ಅವರು ಫುಲ್ ನಮ್ಮ ಕಡೆ ನಿಬ್ಬನ ಅಂತಾರೆ, ವೇರ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅವರೆಲ್ಲರೂ ಬರ್ತಾ ಇರ್ತಾರೆ. ಆ್ಯಂಡ್ ಇದು ಮದುವೆ ಹಿಂದಿನ ದಿನ ಬರ್ತಾರೆ, ತಾಳಿ ಕಟ್ಟೋ ಹಿಂದಿನ ದಿನ ನೈಟ್ ಬರ್ತಾರೆ. ಸೊ ಇಲ್ಲಿಂದ ಜೋಡಿ ಜೋಡಿಯಾಗಿ ಪೂಜೆಗಳು ಸ್ಟಾರ್ಟ್ ಆಗುತ್ತೆ. ಬೇಸಿಕಲಿ ನೀವು ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ನೋಡ್ದಂಗೆ ಅಣ್ಣ ಒಬ್ಬರೇ ಮಾಡ್ತಾಯಿರ್ತಾರೆ, ಆ್ಯಂಡ್ ಇಲ್ಲಿಂದ ಇಬ್ಬರು ಜೋಡಿಯಾಗಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಆಗಲೇ ಹೇಳ್ದಂಗೆ ಇವಾಗ ಹೆಣ್ಣಿನ ಕಡೆಯವರೆಲ್ಲ ಬರ್ತಿರ್ತಾರೆ. ಸೊ ಇವಾಗ ಹೆಣ್ಣಿನ ಕಡೆಯವ್ರನ್ನ ವೆಲ್ಕಮ್ ಮಾಡ್ಕೋಬೇಕಲ್ಲ. ಈಗ ಗಂಡಿನ ಸೈಡಿಂದ ನಮ್ಮ ಅಪ್ಪ ಅಮ್ಮ ಇಬ್ಬರು ಅವ್ರನ್ನ ವೆಲ್ಕಮಿಂಗ್ ಮಾಡ್ತಾಯಿದ್ದಾರೆ. ಇದು ಒಂದು ಬಂದಿದ ತಕ್ಷಣ ಮಾಡಬೇಕು. ವೇರ್ ಸ್ಟಾರ್ಟಿಂಗೇ ನಮ್ಮ ಸೈಡ್ ಗೊತ್ತಲ್ಲ, ವಿಭೂತಿ ಹಚ್ಚಿ ಕುಂಕುಮ ಹಚ್ಚಿ ವೆಲ್ಕಮ್ ಮಾಡಿ. ಆ್ಯಂಡ್ ಇಲ್ಲೊಂದು ಮೇನ್ ಒಂಥರ ಕ್ಯೂಟ್ನೆಸ್ ಇದೆ, ಹೋಗ್ತಾ ಹೋಗ್ತಾ ಹೇಳ್ತೀನಿ. ಪ್ಲೀಸ್ ಬಿ ವಾಚಿಂಗ್ ಲೈಕ್ ದಿಸ್. ಸೊ ಫಸ್ಟು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವ್ರನ್ನ ವೆಲ್ಕಮ್ ಮಾಡ್ಕೋತಾರೆ ವಿತ್ ಆಲ್ ದ ಶಾಸ್ತ್ರ, ವಿಭೂತಿ ಕುಂಕುಮ, ಆರತಿ ಬೆಳಗಿ ಎಲ್ಲ ಥರ ಮಾಡಿ. ಅದೇ ಥರ ಇನ್ ರಿಟರ್ನ್ ಗಂಡಿನ ಕಡೆಯವ್ರಿಗೆ ಹೆಣ್ಣಿನ ಕಡೆಯವರು ಮಾಡ್ತಾರೆ. ಆ್ಯಂಡ್ ಇದೇ ಕ್ಯೂಟ್ನೆಸ್ ನಾನು ಹೇಳಿದ್ದು, ಈ ಥರ ಹಗ್ ಮಾಡಿ ನೀವು ನಮ್ಮ ಕಡೆ ಬರ್ತಾ ಇದ್ದೀರಾ ಇವಾಗ ಅಂತ. ಅದೇನೋ ಒಂಥರ ನನಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈ ಥರದ್ದು ನೋಡಿದ್ದು, ತುಂಬ ಕ್ಯೂಟ್ ಅನಿಸ್ತು. ಸೊ ನೆಕ್ಸ್ಟ್ ದೆನ್ ಅಕ್ಕ ಅಂದರೆ ನಮ್ಮ ಅತ್ತಿಗೆ ಶೀಸ್ ಕಮ್ಮಿಂಗ್. ನನಗೆ ಅಕ್ಕ ಅಂತಲೇ ಬರ್ತಿದೆ, ಗೊತ್ತಿಲ್ಲ, ಬಟ್ ಅದಕ್ಕೆ ಬರ್ತಾಯಿದ್ದಾರೆ. ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ ನನಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ವೇರ್ ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಬೊಕ್ಕೆ ಕೊಡ್ತಾನೆ, ಅದು ಐ ಥಿಂಕ್ ಹಂಗೆ ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ. ಸೊ ನೋಡ್ತಿದ್ದೀರಾ, ಇವಾಗ ನೆಕ್ಸ್ಟ್ ಬರುತ್ತೆ. ಸೊ ಇವಾಗ ಅದಕ್ಕೆ ನಾವು ವೆಲ್ಕಮ್ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ನೆಕ್ಸ್ಟ್ ಅವರು ಮನೆ ಒಳಗೆ ಹೋಗಿ ದೇವ್ರ ಮನೆಗೆ ಹೋಗಿ ಅಲ್ಲಿರೋ ಮನೆ ದೇವ್ರಿಗೆಲ್ಲ ಕೈ ಮುಕ್ಕೊಂಡು ದೆನ್ ಶಿಲ್ ಕಮ್ ಬ್ಯಾಕ್ ಟು ಹರ್. ಆ್ಯಂಡ್ ಇವಾಗ ನಾವು ಇನ್ನೊಂದು ಪೂಜೆ ಮಾಡ್ತಾಯಿದ್ದೀವಿ. ಸೊ ಇಟ್ ಇಸ್ ಕಾಲ್ಡ್, ಇವಾಗ ಮನೆ ದೇವ್ರನ್ನ ಕರ್ಕೊಳ್ತಾ ಇರೋದು. ಮೇನ್ಲಿ ಮನೆ ದೇವ್ರಿಗೆ ನಮಸ್ಕಾರ, ಲೈಕ್ ಅಭಿಷೇಕ ಥರ ಎಲ್ಲ ಮಾಡಿ ಅವ್ರಿಗೆಲ್ಲ ಆರತಿ ಎಲ್ಲ ಬೆಳಗಿ, ಎಲ್ಲ ಮುತ್ತೈದೆಯರ ಆರತಿ ಎಲ್ಲ ಬೆಳಗಿ ಅವ್ರನ್ನ ಮನೆ ಒಳಗೆ ಕರ್ಕೊಳ್ತಾರೆ. ಸೊ ಇದು ಬಂದು ಹೆಣ್ಣಿನ ಕಡೆಯವ್ರು ಬಂದಾದ್ಮೇಲೂ ಮಾಡ್ತಾರೆ. ಸೊ ನೋಡ್ತಾ ಇದ್ದೀರಾ, ನಮ್ಮ ಕಡೆ ಈ ಥರ ಮಾಡ್ತಾರೆ.
ಸೊ ನಾನು ಆಗಲೇ ಹೇಳ್ದಂಗೆ ಪೂಜೆ ಎಲ್ಲ ಮಾಡಿ ಮನೆ ದೇವ್ರನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ. ಸೊ ಬೇಸಿಕಲಿ ಮದುಮಗನೇ ಅದನ್ನು ತಲೆ ಮೇಲೆ ಇಟ್ಕೊಂಡು ಅವರು ಮನೆ ಒಳಗೆ ಹೋಗ್ತಾರೆ. ಆ್ಯಂಡ್ ಹೋಗೋಕ್ಕೂ ಮುಂಚೆ ಅಗೇನ್ ದೃಷ್ಟಿ ತೆಗಿತಾರೆ. ದೃಷ್ಟಿ ತೆಗೆದು ಅವ್ರನ್ನ ಕರ್ಕೊಳ್ತಾರೆ. ಸೊ ಇವಾಗ ಮನೆ ದೇವ್ರನ್ನ ಮನೆ ಒಳಗೆ ಕರ್ಕೊಂಬಂದಿದ್ದಾಯಿತು. ಆ್ಯಂಡ್ ಇದಾದಮೇಲೆ ಇನ್ನೊಂದು ಪೂಜೆ ಮಾಡ್ತಾ ಇದ್ದಾರೆ. ಪ್ಲೀಸ್ ಕಂಟಿನ್ಯೂ ದ ವಾಚಿಂಗ್. ಸೊ ಗೈಸ್, ಅಲ್ಲಿ ಇನ್ನೊಂದು ಪೂಜೆ ನಡೀತಾ ಇದೆ. ಮೀನ್ ವೈಲ್ ಹೆಣ್ಣಿನ ಕಡೆಯವರಿಗೆ ಅಂದರೆ ಮದುಮಗಳಿಗೆ ಇಲ್ಲಿ ಇನ್ನೊಂದು ಪೂಜೆ ನಡೀತಾ ಇರುತ್ತೆ. ನಮ್ಮ ಕಡೆ ಇದನ್ನ ಬಟಗಿ ಅಂತಾರೆ. ಅಲ್ಲಿ ಬೆಲ್ಲ ಥರ ಲೈಕ್ ಪೆಂಟಿ ಕಾಣಿಸ್ತಾ ಇದೆಯಾ, ಬೆಲ್ಲದ ಪೆಂಟಿ ಅಂತಾರೆ ನಮ್ಮ ಕಡೆ. ಐ ಡೋಂಟ್ ನೋ ಈ ಕಡೆ ಬ್ಯಾಂಗ್ಳೂರು ಏನಂತಾರೆ ಅಂತ. ಅದನ್ನು ಗಂಡಿನ ಮನೆಯವರು ಹೆಣ್ಣಿನ ಮನೆಯವ್ರಿಗೆ ಕೊಡ್ತಾರಂತೆ. ಮುಂಚೆ ಎಲ್ಲ ಜಾಸ್ತಿ ಕೊಡ್ತಾಯಿದ್ರಂತೆ, ಇವಾಗ ಐ ಥಿಂಕ್ ಅದು 10 kg ಇರ್ಬೋದು, ಅಷ್ಟು ಕೊಡ್ತಾರಂತೆ. ಸೊ ಅದಕ್ಕೆ ಬರ್ತಾರೆ, ವೆಲ್ಕಮ್ ಮಾಡಿಕೊಂಡು ಅಲ್ಲಿ ಕುತ್ಕೋಬೇಕು. ಕುತ್ಕೊಂಡಾದ್ಮೇಲೆ ನಾರ್ಮಲ್ ನೀವು ನೋಡ್ತಾ ಇದ್ದೀರಾ ಆ ಪ್ರೊಸೆಸ್ ಎಲ್ಲ ನಡೆಯುತ್ತೆ. ಸೊ ಅಲ್ಲಿ ಯಾವಾಗಲೇ ದೇವ್ರ ಮನೆ ಹತ್ರ ನೋಡಿದ್ರಲ್ಲ, ಆ ಪೂಜೆ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಇದು ಬಂದು ನಮ್ಮ ಮನೆ ದೇವ್ರ ಪೂಜೆ, ಬಗ್ಗೈನ ಆಡಿಸೋದು ಅಂತಾರೆ. ಸೊ ನೀವೇ ನೋಡ್ತೀರ. ಸೊ ಬೇಸಿಕಲಿ ಇವರು ನಮ್ಮ ಮನೆ ದೇವ್ರ ವಾಹನ ಥರ ಆಗಿ ಈ ಪೂಜೆನ ಮಾಡ್ತಾರೆ. ನಮ್ಮ ಮನೆ ದೇವ್ರ ವಾಹನ ಬಂದು ನಾಯಿ. ಸೊ ಇವರೆಲ್ಲ ಆ ದೇವ್ರ ವಾಹನ ಥರ ಅಂದ್ಕೊಂಡು ಪೂಜೆ ಮಾಡಿ, ಇಲ್ಲಿ ಕೂಡ ಮ್ಯಾಜಿಕ್ ಕೂಡ ನಡೆಯುತ್ತೆ. ಲೈಕ್ ಅಲ್ಲಿ ಕಾಯಿನ್ ಹಾಕ್ತಾರೆ. ಕಾಯಿನು, ಡ್ರೈ ಫ್ರೂಟ್ಸು, ಹೋಳಿಗೆ ಎಲ್ಲ ಹಾಕಿರೋದನ್ನ ನೀವು ನೋಡಿದ್ದೀರ ಅನಿಸುತ್ತೆ. ಅದನ್ನು ಹಣೆಗೆ ಅಪ್ಲೈ, ಅದು ಲೈಕ್ ಏನೋ ಹಿಂಗೆ ಹಣೆಗೆ ಅಂಟ್ಕೊಳ್ಳುತ್ತೆ, ಮ್ಯಾಗ್ನೆಟ್ ಥರ ಹಿಂಗೆ ಅಂದ್ಕೊಂಡು, ಹಂಗೆ ಅಂದ್ಕೊಂಡಾಗ ಅದನ್ನ ತೊಗೊಳ್ತಾರಂತವರು. ಸೊ ನಾನು ಅದನ್ನೆಲ್ಲ ಕಣ್ಣಲ್ಲಿ ನೋಡಿದೆ, ಬಟ್ ಕುಡಂಟ್ ಕ್ಯಾಪ್ಚರ್ ವಿತ್ ಫೋನ್. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನನಗೆ ಇದನ್ನ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಸರ್ಚ್ ಮಾಡ್ಕೊತಾರೆ ಈಗ. ಮತ್ತೆ ಎಣ್ಣೆ ಎಲ್ಲ ಹಾಕಿ ಸರ್ಚ್ ಮಾಡಿಕೊಂಡು ಇದು ಮಾಡಿ. ಯಾವ ತೋರಿ ತೋರಿಟ್ಟು ಜಗ್ರಿ ಇಲ್ಲಿ ಏನು ಬೇಕಾದ್ರೆ ಹೊರಗೆ ತಗೋರಿ ಐಗನ್
ನಮ್ಮ ಆಯಿ ಇದಲ್ಲ, ಹಾಂ, ಆಯಿ ಅಣ್ಣನ ಮಗ. ಆಯಿ ಆಯಿಗೆ ಅಣ್ಣನ ಮಗ. ಓಕೆ, ಹೌದು ಅಚ್ಚ, ಗೊತ್ತಾಗಲ್ಲ ನಮಗೆ. ಸೊ ಗಾಯ್ಸ್, ಇದು ಬಂದು ನಾಳೆ ಪೂಜೆಗೆ ಇವತ್ತು ನೈಟ್ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ. ನಮ್ಮ ಕಡೆ ಅದನ್ನು ಗುಗ್ಗಳ ಅಂತಾರೆ. ಸೊ ನಿಮಗೆ ಅದನ್ನೆಲ್ಲ ನೋಡಬೇಕು ಅಂದರೆ ಯು ಶುಡ್ ವೆಯ್ಟ್ ಆ್ಯಕ್ಚುಲಿ ಟು ವ್ಲಾಗ್ಸ್. ಯಾಕಂದರೆ ಇನ್ನು ಇದಾದಮೇಲೆ ಇನ್ನೊಂದು ಫಂಕ್ಷನ್ ಇದೆ. ಲೆಟ್ಸ್ ಬಿ ಕ್ಯೂರಿಯಸ್ ಅಬೌಟ್ ಇಟ್.